ಎಲ್ಲರಿಗೂ ನಮಸ್ಕಾರ. ನಿಮ್ಮ ಶ್ರಾವಸ್ ಕಲ್ಪವೃಕ್ಷ ಚಾನಲ್ಗೆ ಸ್ವಾಗತ. ಇವತ್ತು 1 ಕಪ್ ಹೆಸರುಕಾಳು ಹಾಗೆ 1 ಕಪ್ ಗೋಧಿ ಹಿಟ್ಟಿದ್ರೆ ಸಾಕು. ಈ ರೀತಿ ಮೃದುವಾಗಿರ್ತಕ್ಕಂಥ ಒಂದು ಬ್ರೇಕ್ಫಾಸ್ಟು ಅಥವಾ ಲಂಚ್ ಬಾಕ್ಸ್ ರೆಸಿಪಿ ಅಥವಾ ಡಿನ್ನರ್ ರೆಸಿಪಿ ಅಂತಲೂ ಕೂಡ ಹೇಳ್ಬೋದು. ಯಾವ ರೀತಿ ಮಾಡೋದು ಅಂತ ನೋಡ್ಕೊಳ್ಳೋಣ. ತುಂಬಾ ಸುಲಭವಾಗಿ ಮಾಡ್ಕೊಳ್ಬೋದು. ಹಾಗಾದರೆ ಮಾಡೋ ವಿಧಾನ ನೋಡ್ಕೊಂಡು ಬಿಡೋಣ. ಮೊದಲಿಗೆ ನಾನಿಲ್ಲಿ ಒಂದಷ್ಟು ಹೆಸರು ಕಾಳನ್ನ ನೆನೆಸಿಟ್ಕೊಂಡಿದ್ದೆ. ಇಷ್ಟೇ ಬೇಕು ಅಂತೇನಿಲ್ಲ. 1 ಕಪ್ ಅಳತೆಯಲ್ಲಿ 1 ಕಪ್ ಆಗುವಷ್ಟು ಹೆಸರು ಕಾಳನ್ನ ನೆನೆಸಿಟ್ಕೊಂಡಿದ್ದೀನಿ ನೋಡಿ. ಈ ರೀತಿ ಕರೆಕ್ಟಾಗಿ ಹೆಸರು ಕಾಳನ್ನ ನೆನೆಸ್ಕೊಳ್ಳಿ. ರಾತ್ರಿ ನೀವು ನೆನೆಸಿಟ್ಟಿದ್ದಾಯಿತು ಅಂದರೆ ಬೆಳಗ್ಗೆ ಮಾಡ್ಕೊಳ್ಬೋದು, ಇಲ್ಲ ಬೆಳಗ್ಗೆ ನೆನೆಸಿದ್ದಾಯಿತು ಅಂತಂದರೆ ರಾತ್ರಿ ಕೂಡ ಮಾಡ್ಕೊಳ್ಬೋದು. ಒಟ್ಟಲ್ಲಿ ಒಂದು 5ರಿಂದ 6 ಗಂಟೆ ಹೆಸರು ಕಾಳು ನೆನ್ಕೊಂಡಿರಬೇಕು. ಇವಾಗ ಇದರಲ್ಲಿರ್ತಕ್ಕಂಥ ನೀರನ್ನ ತೆಗೆದಿಟ್ಕೊಂಡಿದ್ದೀನಿ. ಮೊಳಕೆ ಬರಿಸೋ ಅವಶ್ಯಕತೆ ಇಲ್ಲ, ಜಸ್ಟ್ ನೆನ್ಕೊಂಡ್ರೆ ಸಾಕು. ಇವಾಗ ನೋಡಿ ನೆಂದಿರ್ತಕ್ಕಂಥ ಹೆಸರು ಕಾಳನ್ನ ನಾವು ರುಬ್ಕೊಳ್ಬೇಕಾಗತ್ತೆ. ಹಾಗಾಗಿ ಒಂದು ಮಿಕ್ಸರ್ ಜಾರಿಗೆ ನೆನೆಸಿರ್ತಕ್ಕಂಥ ಹೆಸರು ಕಾಳೆಲ್ಲನೂ ಸೇರಿಸ್ಕೊಳ್ಳೋಣ. ಕ್ವಾಂಟಿಟಿ ನಿಮಗೆ ಎಷ್ಟು ಹೆಸರು ಕಾಳು ಬೇಕೋ ಅಷ್ಟು ಹೆಸರು ಕಾಳನ್ನ ತೊಗೊಳ್ಬೋದು. ಹಾಗೆ ಒಂದು ಸಣ್ಣದಾಗಿರ್ತಕ್ಕಂಥ ಕ್ಯಾರೆಟ್ ಕೂಡ ನಾನು ಈ ರೀತಿ ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ. ಹಾಗೆ ಒಂದು ಅರ್ಧ ಈರುಳ್ಳಿನ ಸೇರಿಸ್ಕೊಂಡಿದ್ದೀನಿ. ಖಾರಕ್ಕೆ ಅನುಗುಣವಾಗಿ ಹಸಿರು ಮೆಣಸಿನ್ಕಾಯಿನ ಸೇರಿಸ್ಕೊಳ್ಳಿ. ನಿಮಗೆ ಸ್ಪೈಸಸ್ ಜಾಸ್ತಿ ಬೇಕು ಅಂದರೆ ಜಾಸ್ತಿ ಸೇರಿಸ್ಕೊಳ್ಳಿ, ಇಲ್ಲ ಅಂದರೆ ಮೀಡಿಯಮ್ ಆಗಿ ಇರಲಿ. ಹಾಗೆ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಸೊಂಪು ಕಾಳುಗಳನ್ನ ಸೇರಿಸ್ಕೊಂಡಿದ್ದೀನಿ. 1 ಗಡ್ಡೆ ಬೆಳ್ಳುಳ್ಳಿನ ಈ ರೀತಿ ಸಿಪ್ಪೆ ಬಿಡಿಸಿ ಸೇರಿಸ್ಕೊಳ್ಳಿ. 1ರಿಂದ 2 ಇಂಚ್ ಆಗುವಷ್ಟು ಹಸಿ ಶುಂಠಿ ಸೇರಿಸ್ಕೊಂಡು ಇವಾಗ ಇದಕ್ಕೆ ಒಂದು ಸ್ವಲ್ಪ ನೀರನ್ನ ಸೇರಿಸ್ಕೊಂಡು ನುಣ್ಣಗೆ ರುಬ್ಕೊಂಡು ಬರೋಣ. ನೀರನ್ನ ನೋಡ್ಕೊಂಡು ಸೇರಿಸ್ಕೊಳ್ಳಿ, ಜಾಸ್ತಿ ಸೇರಿಸ್ಕೊಳ್ಳೋಕೆ ಹೋಗಬಾರ್ದು. ಇವಾಗ ನೋಡಿ ರುಬ್ಕೊಂಡು ಬಂದಿದ್ದಾಗಿದೆ. ಈ ರೀತಿ ನೈಸಾಗಿ ರುಬ್ಕೊಳ್ಳಿ. ಹಾಕಿರ್ತಕ್ಕಂಥ ಯಾವುದೇ ಪದಾರ್ಥದ ಒಂದು ಅಂಶ ನಮಗೆ ಇಲ್ಲಿ ಕಾಣಿಸ್ಬಾರ್ದು. ಅಂದರೆ ಟೋಟಲಾಗಿ ನೈಸಾಗಿ ರುಬ್ಕೊಳ್ಳಿ. ಇವಾಗ ರುಬ್ಬಿರ್ತಕ್ಕಂಥ ಮಿಶ್ರಣನ ಒಂದು ಪಾತ್ರೆಗೆ ತೆಕ್ಕೊಂಡು ಈ ಒಂದು ಮಿಶ್ರಣಕ್ಕೆ ನಾವು ಮತ್ತೆ ಬೇಕು ಅಂದರೆ ಸೇರಿಸ್ಕೊಳ್ಳಿ, ಇಲ್ಲ ಅಂತಂದರೆ ಡೈರೆಕ್ಟಾಗಿ ಗೋಧಿ ಹಿಟ್ಟನ್ನು ಸೇರಿಸ್ಕೊಳ್ಬೋದು. ನಾನಿಲ್ಲಿ ಬೇಕು ಅಂತಲೇ ಒಂದು ಅರ್ಧ ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ. ಹಾಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ ಸೇರಿಸ್ಕೊಳ್ಳಿ. 1/4 ಸ್ಪೂನ್ ಆಗುವಷ್ಟು ಅರಿಶಿನ, 1 ಸ್ಪೂನ್ ಆಗುವಷ್ಟು ಧನಿಯಾ ಪೌಡ್ರ್ ಇದ್ದರೆ ಸೇರಿಸ್ಕೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಮಾಡ್ಕೊಳ್ಳಿ. ಹಾಗೆ 1 ಸ್ಪೂನ್ ಆಗುವಷ್ಟು ಅಜ್ವಾನನ ಈ ರೀತಿ ಒಂದು ಸ್ವಲ್ಪ ಕ್ರಷ್ ಮಾಡಿ ಸೇರಿಸ್ಕೊಳ್ಳಿ. ಇದು ಕೂಡ ಆಪ್ಷನಲ್. ನೋಡಿ ಇಲ್ಲಿ ಟೋಟಲ್ ಆಗಿ ಇರ್ತಕ್ಕಂಥ ವೆಜಿಟೇಬಲ್ನ ಕ್ಯಾರೆಟ್ ಇರಲಿ, ಈರುಳ್ಳಿ ಇರಲಿ ತುರಿದು ಕೂಡ ನೀವು ಸೇರಿಸ್ಕೊಳ್ಬೋದು. ಹಾಗೆ 1/4 ಸ್ಪೂನ್ ಆಗುವಷ್ಟು ಜೀರಿಗೆ ಸೇರಿಸ್ಕೊಂಡು ಇವಾಗ ಇದನ್ನು ನಾವು ಕಲಿಸ್ಕೊಳ್ಬೇಕು. ಈ ರೀತಿ ಕಲಿಸಿದ ನಂತರ ನಿಮಗೆ ಎಷ್ಟು ಗೋಧಿ ಹಿಟ್ಟು ಈ ಒಂದು ಮಿಶ್ರಣ ಹಿಡ್ಕೊಳ್ಳುತ್ತೋ ಅಷ್ಟು ಗೋಧಿ ಹಿಟ್ಟನ್ನು ಒಂದು ಸ್ವಲ್ಪ ಜರಡಿ ಹಿಡಿದು ಸೇರಿಸ್ಕೊಳ್ಳಿ. ಏಕೆಂದರೆ ಇಲ್ಲಿ ಇಂತಿಷ್ಟೇ ಅಂತ ಹೇಳೋಕ್ಕಾಗೋದಿಲ್ಲ. ರುಬ್ಬಿರ್ತಕ್ಕಂಥ ಮಿಶ್ರಣ ಎಷ್ಟು ಪ್ರಮಾಣದಲ್ಲಿ ಗೋಧಿ ಹಿಟ್ಟು ಹಿಡ್ಕೊಳ್ಳುತ್ತೋ ಅಷ್ಟು ಗೋಧಿ ಹಿಟ್ಟನ್ನು ಹಾಕಿ ಚಪಾತಿ ಹಿಟ್ಟಿನ ಹದದಲ್ಲಿ ಕಲಿಸ್ಕೊಳ್ಬೇಕು. ನೋಡಿ ನಾನಿಲ್ಲಿ ಮತ್ತೊಂದಷ್ಟು ಗೋಧಿ ಹಿಟ್ಟನ್ನು ಸೇರಿಸ್ಕೊಳ್ತಿದ್ದೀನಿ. ಈ ರೀತಿ ಸೇರಿಸ್ತಾ ಚಪಾತಿ ಹಿಟ್ಟಿನ ಹದದಲ್ಲಿ ಹಿಟ್ಟನ್ನು ನಾವು ರುಬ್ಕೊಳ್ಳೋಣ. ಈ ಒಂದು ಬ್ರೇಕ್ಫಾಸ್ಟ್ ರೆಸಿಪಿ ತುಂಬಾ ಆರೋಗ್ಯಕರವಾಗಿರುತ್ತೆ. ಹಾಗೆ ಪ್ರೋಟೀನ್ ಯುಕ್ತವಾಗಿರ್ತಕ್ಕಂಥ ಬ್ರೇಕ್ಫಾಸ್ಟ್ ರೆಸಿಪಿ. ಇಲ್ಲಿ ಯಾವುದೇ ರೀತಿಯ ಚಟ್ನಿ ಆಗಲಿ ಅಥವಾ ಪಲ್ಯದಾಗಲಿ ಅವಶ್ಯಕತೆ ಇರೋದಿಲ್ಲ. ನೋಡಿ ಈ ರೀತಿ ಸ್ಮೂತಾಗಿ ಚಪಾತಿ ಹಿಟ್ಟಿನ ಹದದಲ್ಲಿ ನಾವು ಹಿಟ್ಟನ್ನು ರೆಡಿ ಮಾಡ್ಕೊಳ್ಬೇಕು. ಇವಾಗ ಈ ಹಿಟ್ಟು ರೆಡಿಯಾಗಿದೆ. ಇದನ್ನು ನಾವು ಒಂದು 10 ನಿಮಿಷ ರೆಸ್ಟ್ ಮಾಡೋಕ್ಕೆ ಇಡಬೇಕಾಗತ್ತೆ. ಹಾಗಾಗಿ ಮೇಲ್ಗಡೆಯಿಂದ ಒಂದು ಪ್ಲೇಟ್ನ ಮುಚ್ಚಿ ಒಂದು 10 ನಿಮಿಷ ಸೈಡಲ್ಲಿ ಇಡೋಣ. ಇವಾಗ ನೋಡಿ ಒಂದು 10 ನಿಮಿಷ ಆಗಿದೆ. ಕರೆಕ್ಟಾಗಿ ಹಿಟ್ಟು ನೆಂದ್ಕೊಂಡಿರುತ್ತೆ. ಇನ್ನೊಂದು ಸರಿ ಹಿಟ್ಟನ್ನು ನೀಟಾಗಿ ಒಂದು ಸ್ವಲ್ಪ ಕೈಗೆ ಎಣ್ಣೆ ಹಚ್ಕೊಂಡು ಹಿಟ್ಟನ್ನು ನಾದ್ಕೊಳ್ಳಿ. ತೀರಾ ಸ್ಮೂತು ಆಗಿರಬಾರ್ದು, ತೀರಾ ಗಟ್ಟಿಯಾಗಿಯೂ ಆಗಿರಬಾರ್ದು. ನೋಡಿ ಈ ರೀತಿ ಹಿಟ್ಟಿನ ಒಂದ್ಸರಿ ನಾದ್ಕೊಂಡು ನಿಮಗೆ ಯಾವ ಪ್ರಮಾಣದಲ್ಲಿ ಪರೋಟ ಅಥವಾ ಚಪಾತಿ ಅಂತ ಕೂಡ ಹೇಳ್ಬೋದು ಹಿಟ್ಟು ಬೇಕೋ ಆ ಪ್ರಮಾಣದಲ್ಲಿ ಹಿಟ್ಟನ್ನು ತೊಗೊಂಡು ರೋಲ್ ಮಾಡಿ ನಾರ್ಮಲಾಗಿ ಚಪಾತಿ ಲಟ್ಟಿಸ್ತೀವಲ್ಲ ಅದೇ ರೀತಿಯಲ್ಲಿ ಲಟ್ಟಿಸ್ಕೊಂಡ್ರೆ ಸಾಕು. ಈ ರೀತಿ ಎಷ್ಟು ಬೇಕೋ ಅಷ್ಟು ಹಿಟ್ಟನ್ನು ತೊಗೊಂಡು ಚಪಾತಿ ಹದದಲ್ಲಿ ರೋಲ್ ಮಾಡಿಕೊಂಡು ಮತ್ತೆ ಉಳಿದಿರ್ತಕ್ಕಂಥ ಹಿಟ್ಟನ್ನು ನಾವು ಮುಚ್ಚಿಟ್ಕೊಳ್ಳೋಣ. ಈ ಒಂದು ಹಿಟ್ಟಿನ ಮುಚ್ಚಿ ಒಂದು ಸೈಡಲ್ಲಿಡಿ. ಇವಾಗ ನೋಡಿ ರೋಲ್ ಮಾಡಿರ್ತಕ್ಕಂಥ ಒಂದು ಉಳ್ಳೆನ ನಾವು ಈ ರೀತಿ ಚಪಾತಿ ರೀತಿಯಲ್ಲೇ ಲಟ್ಟಿಸ್ತಾ ಬರಬೇಕು. ಕೆಳಗಡೆ ಒಂದು ಸ್ವಲ್ಪ ಗೋಧಿ ಹಿಟ್ಟನ್ನು ಹಾಕ್ಕೊಂಡು ಈ ಒಂದು ಉಳ್ಳೆನ ನಾವು ಒಂದು ಸ್ವಲ್ಪ ಲಟ್ಟಿಸ್ಕೊಂಡು ನಂತರ ಇದಕ್ಕೆ ಬೇಕು ಅಂದರೆ ನೀವು ಮೇಲ್ಗಡೆಯಿಂದ ಒಂದು ಸ್ವಲ್ಪ ಕರಿ ಎಳ್ಳು ಹಾಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ ಸಣ್ಣದಾಗಿ ಕಟ್ ಮಾಡಿ ಸೇರಿಸ್ಕೊಳ್ಬೋದು. ಇದು ಕಂಪ್ಲೀಟಾಗಿ ಆಪ್ಷನಲ್, ಬೇಕು ಅಂತ ಏನಿಲ್ಲ. ಇದ್ದರೆ ಸೇರಿಸ್ಕೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಮಾಡ್ಕೊಳ್ಳಿ. ಹಾಕೋದ್ರಿಂದ ಪರೋಟ ನೋಡಲಿಕ್ಕೂ ಚೆಂದ, ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ. ಲಂಚ್ ಬಾಕ್ಸಿಗೆ ಏನಾದರೂ ಕಟ್ಟೋದಾಯಿತು ಅಂದರೆ ಈ ರೀತಿ ಕರಿ ಎಳ್ಳು ಹಾಗೆ ಒಂದು ಸ್ವಲ್ಪ ಕೊತ್ತಂಬರಿನ ಸೇರಿಸಿ ಮತ್ತೆ ಇದನ್ನು ಲಟ್ಟಿಸ್ಕೊಳ್ಬೇಕು. ಈ ಒಂದು ಚಪಾತಿನ ಇದೇ ರೀತಿಯಲ್ಲಿ ಲಟ್ಟಿಸ್ಕೊಳ್ಬೇಕು ಅಂತೇನಿಲ್ಲ. ನೀವು ಪರೋಟ ರೀತಿಯಲ್ಲಿ ಕೂಡ ಲಟ್ಟಿಸ್ಕೊಳ್ಬೋದು. ಇಲ್ಲ ಅಂತಂದರೆ ಎಣ್ಣೆ ಹಚ್ಚಿ ನಾರ್ಮಲ್ ನಾವು ಚಪಾತಿ ಲಟ್ಟಿಸ್ತೀವಲ್ಲ ಅದೇ ರೀತಿಯಲ್ಲಿ ಕೂಡ ಲಟ್ಟಿಸ್ಕೊಳ್ಬೋದು. ಹೀಗೆ ಲಟ್ಟಿಸ್ಬೇಕು ಅಂತ ಏನಿಲ್ಲ. ನೋಡಿ ಒಂದು ಸ್ವಲ್ಪ ದಪ್ಪವಾಗೇ ಇರಲಿ, ತೀರಾ ತೆಳುವಾಗಿ ಬೇಡ.
ಇವಾಗ ನೋಡಿ ಇದು ರೆಡಿಯಾಗಿದೆ. ಇಷ್ಟ ಆದರೆ ಸಾಕು. ಎಡ್ಜಸ್ಸಲ್ಲಿ ಅಂದರೆ ಅಂಚುಗಳಲ್ಲಿ ಸ್ವಲ್ಪ ತೆಳುವಾಗಿರಲಿ, ಮಧ್ಯದಲ್ಲಿ ದಪ್ಪವಾಗೇ ಇರಲಿ. ಇಷ್ಟ ಆದರೆ ಸಾಕು. ಇದು ರೆಡಿಯಾಗಿದೆ. ಒಂದು ಚಪಾತಿನ ನಾನು ಈ ರೀತಿಯಲ್ಲಿ ಲಟ್ಟಿಸಿ ಇಟ್ಕೊಂಡಿದ್ದೀನಿ. ಇನ್ನೊಂದು ಕೂಡ ಲಟ್ಟಿಸಿ ತೋರಿಸ್ತಿದ್ದೀನಿ. ಮತ್ತು ಇದನ್ನು ಕೂಡ ಅಷ್ಟೇ ಮೇಲ್ಗಡೆ ಒಂದು ಸ್ವಲ್ಪ ಎಳ್ಳು ಹಾಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಸಣ್ಣದಾಗಿ ಕಟ್ ಮಾಡಿರ್ತಕ್ಕಂಥ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡು ಮತ್ತು ಇದನ್ನು ಕೂಡ ಒಂದು ಮಟ್ಟಿಗೆ ದಪ್ಪವಾಗಿರ್ತಕ್ಕಂಥ ರೀತಿಯಲ್ಲೇ ಲಟ್ಟಿಸ್ಕೊಳ್ತಿದ್ದೀನಿ. ಏಕೆಂದರೆ ಇಲ್ಲಿ ಹೆಸರು ಕಾಳನ್ನ ಬಳಸಿರೋದ್ರಿಂದ ತೀರ ತಿಳುವಾಯಿತು ಅಂತಂದರೆ ಟೇಸ್ಟ್ ನಮಗೆ ಗೊತ್ತಾಗೋದಿಲ್ಲ. ಹಾಗಾಗಿ ಈ ರೀತಿ ಲಟ್ಟಿಸ್ಕೊಳ್ಳಿ. ಈ ರೀತಿ ಮಾಡೋದ್ರಿಂದ ಯಾವುದೇ ಚಟ್ನಿ ಅವಶ್ಯಕತೆಯೂ ಕೂಡ ಇರೋದಿಲ್ಲ. ಈ ಸೈಡಲ್ಲಿ ಗ್ಯಾಸ್ ಮೇಲೆ ಆಲ್ರೆಡಿ ಹಂಚನ್ನು ಕಾಯ್ಲಿಕ್ಕಿಟ್ಟಿದ್ದೆ. ಕಾಯ್ದಿರೋ ಹಂಚಿಗೆ ಒಂದು ಸ್ವಲ್ಪ ಎಣ್ಣೆನ ಅಪ್ಲೈ ಮಾಡಿಕೊಂಡು ಲಟ್ಟಿಸಿ ಇಟ್ಕೊಂಡಿರ್ತಕ್ಕಂಥ ಪರೋಟ ಅಥವಾ ಚಪಾತಿನ ನಾವು ಇದ್ರ ಮೇಲ್ಗಡೆ ಹಾಕ್ಕೊಂಡು ಹೈ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸ್ತಾ ಬನ್ನಿ. ಯಾಕಂದರೆ ಹೈ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸ್ಕೊಂಡಾಗ ರೋಸ್ಟ್ ಆಗೋದಿಲ್ಲ, ತುಂಬಾ ಸ್ಮೂತಾಗಿ ಚಪಾತಿ ಬೆಂದ್ಕೊಳ್ಳುತ್ತೆ. ಮತ್ತೆ ಮೇಲ್ಗಡೆ ಒಂದು ಸ್ವಲ್ಪ ಎಣ್ಣೆ ಅಥವಾ ತುಪ್ಪನ ಅಪ್ಲೈ ಮಾಡಿಕೊಂಡು ಬೇಯಿಸ್ಕೊಳ್ಬೇಕು. ನೋಡಿ ಈ ರೀತಿ ಮೇಲ್ಗಡೆ ಒಂದು ಸ್ವಲ್ಪ ಹಿಟ್ಟು ಡ್ರೈ ಆಗಿದೆ ಅಂದ ತಕ್ಷಣ ತಿರ್ಚಿ ಹಾಕ್ಕೊಳ್ಳಿ. ಎರಡು ಬದಿಯಲ್ಲೂ ತಿರುಸ್ತಾ ತುಪ್ಪ ಅಥವಾ ಎಣ್ಣೆನ ಅಪ್ಲೈ ಮಾಡಿಕೊಂಡು ಬೇಯಿಸ್ಕೊಳ್ಳಿ. ನಿಮಗೆ ಯಾವ್ದು ಇಷ್ಟನೋ ಅದನ್ನು ಬಳಸ್ಕೊಳ್ಬೋದು. ಒಂದು ಸ್ವಲ್ಪ ತುಪ್ಪನ ಅಪ್ಲೈ ಮಾಡಿಕೊಂಡು ಬೇಯಿಸ್ಕೊಳ್ಳೋದ್ರಿಂದ ರುಚಿ ಇನ್ನಷ್ಟು ಹೆಚ್ಚಾಗುತ್ತೆ. ಇಲ್ಲ ಎಣ್ಣೆ ಕೂಡ ಬಳಸ್ಕೊಳ್ಬೋದು. ನೋಡಿ ಇಲ್ಲಿ ನೀವು ಬೇಕು ಅಂತಂದರೆ ಆಲೂಗಡ್ಡೆ ಕೂಡ ತುರಿದು ನೀವು ಲಟ್ಟಿಸುವಾಗ ಆಲೂಗಡ್ಡೆನೂ ಕೂಡ ತುರಿದು ಸೇರಿಸ್ಕೊಳ್ಬೋದು. ಆರೋಗ್ಯಕರವಾಗಿರ್ತಕ್ಕಂಥ ಹೆಸರು ಕಾಳು ಪರೋಟ ಅಥವಾ ಹೆಸರು ಕಾಳು ಚಪಾತಿ ರೆಡಿಯಾಗಿದೆ. ನಾನಿಲ್ಲಿ 2 ರೆಡಿ ಮಾಡಿ ಇಟ್ಕೊಂಡಿದ್ದೆ ಚಪಾತಿನ. ಹಾಗಾಗಿ ಇನ್ನೊಂದು ಕೂಡ ಅದೇ ರೀತಿಯಲ್ಲಿ ಬೇಯಿಸ್ಕೊಳ್ತಿದ್ದೀನಿ. ತುಂಬಾ ಈಸಿಯಾಗಿರ್ತಕ್ಕಂಥ ಒಂದು ರೆಸಿಪಿ. ನೀವು ನೈಟಲ್ಲಿ ಹೆಸರು ಕಾಳನ್ನ ನೆನೆಸಿದ್ದಾಯಿತು ಅಂದರೆ ಬೆಳಗ್ಗೆ ಮಕ್ಕಳಿಗೆ ಹಾಗೆ ವಯಸ್ಕರಿಗೆ ಆರೋಗ್ಯಕರವಾಗಿರ್ತಕ್ಕಂಥ ಪ್ರೋಟೀನ್ ಭರಿತವಾಗಿರ್ತಕ್ಕಂಥ ಒಂದು ಬ್ರೇಕ್ಫಾಸ್ಟು ಸಿಂಪಲ್ಲಾಗಿ ರೆಡಿ ಮಾಡ್ಕೊಳ್ಬೋದು. ಬೇಕು ಅಂದರೆ ಆಲೂಗಡ್ಡೆನ ತುರಿದು ಕೂಡ ನೀವು ಸೇರಿಸ್ಕೊಳ್ಬೋದು. ಈ ಹಿಂದೆ ಕೂಡ ಹಲವಾರು ರೀತಿಯ ಬ್ರೇಕ್ಫಾಸ್ಟ್ ರೆಸಿಪಿಗಳನ್ನು ನನ್ನ ಚಾನಲ್ನಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಇಂಟ್ರೆಸ್ಟ್ ಇತ್ತು ಅಂದರೆ ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ. ಐ ಹೋಪ್ ಇವತ್ತಿನ ರೆಸಿಪಿ ನಿಮಗೆ ಭಾಳ ಇಷ್ಟ ಆಗದ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ಒಂದು ರೆಸಿಪಿನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ನಾಳೆ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಸಿಗೋಣ. ಧನ್ಯವಾದ.